ನಾವೀಗ ಟೆಸ್ಟ್ ಕೇಸಸ್ ಬರ್ದಿದ್ವಲ್ಲ, ಎವ್ರಿ ಟೆಸ್ಟ್ ಕೇಸ್ ಹ್ಯಾಸ್ ಅ ಐಡಿ ಆಯ್ತಾ. ಇದಕ್ಕೆ ಇವರು ಐಡಿ ಹಾಕ್ತಾ ಹೋಗ್ತಾರೆ ಟು ಐಡೆಂಟಿಫೈ ಯುನೀಕ್ಲಿ. ಓಕೆ, ಅದು ಇಲ್ಲಿ ಹಾಕಿರ್ಬೇಕು ನೋಡಿ, ಟೆಸ್ಟ್ ಕೇಸ್ ಐಡಿ ಅಂತ. ಸೊ ಎವ್ರಿ ಟೆಸ್ಟ್ ಕೇಸ್ ದೇ ಸ್ಟಾರ್ಟ್ ಪುಟಿಂಗ್, ಯಾಕಂದ್ರೆ ವಿ ವಾಂಟ್ ನೋ ವಾಟ್ ಇಟ್ ಹೇಗೆ ಮ್ಯಾಚ್ ಮಾಡೋದು ಅಂತ. ಸೊ ಐ ಕಮ್ ಬ್ಯಾಕ್ ಟು ದಟ್. ಸೊ ಲೆಟ್ಸ್ ಗೋ ಒನ್ ಸ್ಟೆಪ್ ಬಿಫೋರ್ ಆಯ್ತಾ, ಬಿಗಿನಿಂಗ್ ಹೋಗುವ. ಈಗ ವಿಲ್ ಟ್ರೈ ಟು ಗೋ ಟು ದ ಬಿಗಿನಿಂಗ್. ನಿಮಗೆ ಕ್ಲೈಂಟ್ ಒಂದು ವೆಬ್ಸೈಟ್ ಮಾಡಿ ಕೊಡಬೇಕು ಅಂತ, ದೇ ಕಮ್ ಟು ಯುವರ್ ಕಂಪನಿ, ರೈಟ್? ಯು ಆರ್ ವರ್ಕಿಂಗ್ ಫಾರ್ ಇನ್ಫೋಸಿಸ್ ಆರ್ TCS. ದೇ ಟೆಲ್ ಪ್ಲೀಸ್ ಬಿಲ್ಡ್ ಮಿ ಅ ವೆಬ್ಸೈಟ್ ವಿಚ್ ಶುಡ್ ಕ್ಯಾಲ್ಕುಲೇಟ್ ಅ ಫ್ಯಾಕ್ಟೋರಿಯಲ್ ಆಫ್ ಅ ನಂಬರ್, ರೈಟ್ ಅಂತ ನಿಮ್ಗೆ ರಿಕ್ವೈರ್ಮೆಂಟ್ ಕೊಡ್ತಾರೆ. ಇನ್ಫೋಸಿಸ್ಗೆ ಬಂದು ಹೇಳ್ತಾರೆ, ನಂಗೆ ಒಂದು ಫ್ಯಾಕ್ಟೋರಿಯಲ್ ಕೊಡುವಂತ ವೆಬ್ಸೈಟ್ ಬಿಲ್ಡ್ ಮಾಡಿ ಕೊಡಿ, ಹೀಗಿರ್ಬೇಕು, ಮೇಲೆ ಫೂಟರ್ ಇದಿರ್ಬೇಕು, ಇದೆಲ್ಲ ದಿಸ್ ಕಮ್ಸ್ ಲೇಟರ್ ಅಂತ ಹೇಳ್ತಾರೆ. ದಟ್ಸ್ ಆಲ್ ಹಿ ವಿಲ್ ಕಮೆಂಟ್. ದೆನ್ ವಾಟ್ ಯುವರ್ ಬಿಸ್ನೆಸ್ ಅನಾಲಿಸ್ಟ್ ಅಥವಾ ಪ್ರೋಗ್ರಾಮ್ ಮ್ಯಾನೇಜರ್, ಪ್ರಾಡಕ್ಟ್ ಮ್ಯಾನೇಜರ್ ಏನ್ ಮಾಡ್ತಾರೆ, ಬಿಸ್ನೆಸ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಅಂತ ಮಾಡ್ತಾರೆ. ಬಿಸ್ನೆಸ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಮಾಡುವಾಗ ಅಲ್ಲಿ ಯು ರೈಟ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್. ಆವಾಗ ಏನ್ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಅನ್ನ ಲಿಸ್ಟ್ ಮಾಡ್ಕೊಂತ ಹೋಗ್ತಾರೆ. ಬಿಸ್ನೆಸ್ ರಿಕ್ವೈರ್ಮೆಂಟ್ ಕ್ಲೈಂಟ್ ಏನೆಲ್ಲ ಹೇಳ್ತಾರಲ್ಲ ಅದನ್ನ ಬರ್ಕೊಂತ ಹೋಗ್ತಾರೆ. ಓಕೆ, ಶುಡ್ ಕ್ಯಾಲ್ಕುಲೇಟ್ ವೆಬ್ಸೈಟ್, ಶುಡ್ enable user to calculate. ಇದೆಲ್ಲ ನಿಮ್ಮ ಬಿಸ್ನೆಸ್ ರಿಕ್ವೈರ್ಮೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಬರುತ್ತೆ ಆಯ್ತಾ. ಕ್ಯಾಲ್ಕುಲೇಟ್ ಯಾವುದು ಬಿಸ್ನೆಸ್ ಅಂತ ಫ್ಯಾಕ್ಟೋರಿಯಲ್ ಆಫ್ ಅ ನಂಬರ್ ಆಯ್ತಾ. ದಿಸ್ ಇಸ್ ದ ಮೇನ್ ಫಂಕ್ಷನ್. ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋದು, ರೈಟ್? ಬಿಸ್ನೆಸ್ ರಿಕ್ವೈರ್ಮೆಂಟ್ ಬರೆದು ಅದಾದ್ಮೇಲೆ ಉಳಿದು ಆಯ್ತಾ. ಸೊ ದಿಸ್ ಇಸ್ ಯುವರ್ ವೆರಿ ಫಸ್ಟ್ ಸ್ಟೆಪ್. ವಿ ಹ್ಯಾಡ್ ಟೇಕನ್ ಅ ಕಪಲ್ ಆಫ್ ಸ್ಟೆಪ್ಸ್ ಹಿಯರ್, ರೈಟ್? ಇದು ಹೇಗೆ ಉಲ್ಟಾ ಅಂತ ಗೊತ್ತಾಯ್ತು. ನಾವ್ ವಿಲ್ ಟ್ರೈ ಟು ಸಿ ಹೌ ನಿಮ್ಗೆ ಆಕ್ಚುಲಿ ಕಂಪ್ನಿಯಲ್ಲಿ ಇದು ಬಂದಾಗ ರಿಕ್ವೈರ್ಮೆಂಟ್ ಬಂದಾಗ ಹೇಗೆ ಸ್ಟಾರ್ಟ್ ಆಗ್ತದೆ ಅಂತ. ದೆನ್ ವಿ ವಿಲ್ ಟ್ರೈ ಟು ಮ್ಯಾಚ್ ಇಟ್ ಆಯ್ತಾ, ಎಲ್ಲಿ ಹೇಗೆ ಕನೆಕ್ಷನ್ ಆಗ್ತದೆ ಅಂತ. ಸೊ ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನಿರ್ತದೆ, ವೆಬ್ಸೈಟ್ ಶುಡ್ ಬಿ ಏಬಲ್ ಟು ರಿಕ್ವೈರ್ಮೆಂಟ್ ಒಂದು. ಇನ್ನೇನಿರ್ತದೆ, ಶುಡ್ ಬಿ ಸೆಕ್ಯೂರ್ ಅಂತ ಹಾಕ್ತೇನೆ. ಓಕೆ ಓಕೆ, ಇದೆಲ್ಲ ನಿಮ್ಮ ಬಿಸ್ನೆಸ್ ಅನಾಲಿಸ್ಟ್ ಅಂತ ಆಗ್ತದೆ. HTTP ಬೇಕು, ಅದೆಲ್ಲ ಆಮೇಲೆ ಟೆಕ್ನಿಕಲ್. ದಿಸ್ ಇಸ್ ಅ ಬಿಸ್ನೆಸ್ ರಿಕ್ವೈರ್ಮೆಂಟ್. ಶುಡ್ ಹ್ಯಾವ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಇಷ್ಟೇ ಹಾಕೋದವರು ಬಿಸ್ನೆಸ್ ಅಲ್ಲಿ, ಬಿಕಾಸ್ ಅವರಿಗೆ ಟೆಕ್ನಿಕಲ್ ಗೊತ್ತಿರೋದಿಲ್ಲ, ಏನೂ ಇಲ್ಲ. ನಿಮ್ಮ ಈಗ ನಾರ್ಮಲ್ ಬಿಸ್ನೆಸ್ ಮ್ಯಾನ್ ಎಲ್ಲ ಬಂದು ಹೇಗೆ ಹೇಳ್ತಾರಲ್ಲ, ಶುಡ್ ಬಿ ಇನ್ ಸಿಂಪಲ್ ವರ್ಡ್ಸ್, ರೈಟ್? ಹೇಗೆ ಅರ್ಥ ಆಗುತ್ತೆ ಹಾಗೆ. ನಂಗೆ ಒಂದು ವೆಬ್ಸೈಟ್ ಬೇಕು, ಟರ್ಮ್ಸ್ ಅಂಡ್ ಕಂಡೀಷನ್ ಬೇಕು, ಪ್ರೈವಸಿ ಇರಲಿ, ಅದೆಲ್ಲ ಇರಲಿ, ರೈಟ್? ಮತ್ತೆ ಏನ್ ಹೇಳ್ತಾರೆ ಅಷ್ಟೇ, ದಟ್ಸ್ ಆಲ್. ಒಂದು ಟೈಟಲ್ ಇರಬೇಕು, ರೈಟ್? ಟೈಟಲ್ ಆಫ್ ದ ಪೇಜ್, ಇಟ್ ಶುಡ್ ವರ್ಕ್ ಗುಡ್ ಅಷ್ಟೇ, ರೈಟ್? ಇಟ್ ಶುಡ್ ಬಿ ಯೂಸ್ಡ್ ಬೈ ದೀಸ್ ಮೆನಿ ಪೀಪಲ್ ಅಷ್ಟೇ. ಸೊ ವಿಲ್ ಟೇಕ್ ದಿಸ್ ಆಯ್ತಾ. So this is a business requirement. I'm just making it very low, ಅಂದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ರೈಟ್? ಬಟ್ ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾವ್ ಲಾಟ್ ಆಫ್ ಬಿಸ್ನೆಸ್ ರಿಕ್ವೈರ್ಮೆಂಟ್. ಸೊ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಅಥವಾ ಇವರು ಬಿಸ್ನೆಸ್ ಅನಾಲಿಸ್ಟ್ ಇದಕ್ಕೆ ದೇ ವಿಲ್ ಕೀಪ್ ಆಡಿಂಗ್ ಅ ನಂಬರ್, ಸೊ ದಟ್ ಈಸಿ ಆಗ್ತದೆ ಅಂತ. ನಿಮ್ BR1 ಬಿಸ್ನೆಸ್ ರಿಕ್ವೈರ್ಮೆಂಟ್ 1, ಬಿಸ್ನೆಸ್ ರಿಕ್ವೈರ್ಮೆಂಟ್ 2 ಅಂತ ಹೀಗೆ ಹಾಕೊಂತ ಹೋಗ್ತಾರೆ. ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ನಿಮ್ಮ ಕ್ಲೈಂಟಿಗೆ ಅದೆಲ್ಲ ಬರ್ಕೋಗ್ತಾರೆ. ಅವರು ಆಮೇಲೆ ಬಂದು ಹೇಳ್ಬಾರ್ದಲ್ಲ, ಓಕೆ ಇದು ಮಾಡ್ಲೇ ಇಲ್ಲ ನೀವು ಅಂತ. ಆವಾಗ ಶುಡ್ ಕಮ್ ಅಂಡ್ ಟೆಲ್, ಓಕೆ ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್, ಗ್ರೀನ್ ಇಲ್ಲ ನಂಗೆ ರೆಡ್ ಬೇಕಿತ್ತು ಅಂದ್ರೆ. ಆಲ್ ದೀಸ್ ಥಿಂಗ್ಸ್, ದ ಪೇಜ್ ಹ್ಯಾಸ್ ಗ್ರೀನ್ ಥೀಮ್, ರೈಟ್? ಸೊ ಆಲ್ ದೀಸ್ ಥಿಂಗ್ಸ್ ದೇ ಡಾಕ್ಯುಮೆಂಟ್, ರೈಟ್? ದಿಸ್ ಇಸ್ ವಾಟ್ ದೇ. ಇದನ್ನ ದಿಸ್ ಇಸ್ ಯುವರ್ ಫಸ್ಟ್ ಸ್ಟೆಪ್, ರೈಟ್? ರಿಕ್ವೈರ್ಮೆಂಟ್ SDLC ಫೇಸ್ ಅಲ್ಲಿ ಬರುವಂತದ್ದು. ನಾ ಇದು ಹೋಗ್ತೇನೆ, ಬಿಕಾಸ್ ದಿಸ್ ಇಸ್ ಹೌ ಇಟ್ಸ್ ಈಸಿ. ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ ಮಾಡುವಂತದ್ದೇ ಅದು, ರೈಟ್? ಅದಾದ್ಮೇಲೆ ಏನ್ ಮಾಡ್ತಾರೆ, ನಿಮ್ಮ ಟೆಕ್ನಿಕಲ್ ಗೈಸ್ ಬರ್ತಾರೆ, ಅದಕ್ಕೆ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಅಂತ, ರೈಟ್? ಇಲ್ಲಿ ಏನ್ ಮಾಡ್ತಾರೆ ಇವ್ರು ಕೂತ್ಕೊಂಡು, ನಾವು ದೇ ಬ್ರೇಕ್ ಡೌನ್ ಇಂಟು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್, ರೈಟ್? ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್, ಪ್ರಾಡಕ್ಟ್ ಮ್ಯಾನೇಜರ್ ಕೂತ್ಕೊಂಡು ದೇ ರಿಟರ್ನ್ ಇನ್ ಸಿಂಪಲ್ ಟರ್ಮ್ಸ್, ರೈಟ್? ಬಿಸ್ನೆಸ್ ಗೆ ಏನ್ ಬೇಕು, ರೈಟ್? ಹಾಗೆ ಇಲ್ಲಿ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಬರ್ಸ್ಕೊಂತ ಹೋಗ್ತಾರೆ. ಶುಡ್ ಬಿ ಏಬಲ್ ಟು ಎಂಟರ್ ಟೆಸ್ಟ್ ಪಾಸಿಟಿವ್ ಇಂಟೀಜರ್ಸ್ ಅಲ್ಲ, ಪಾಸಿಟಿವ್ ಇಂಟೀಜರ್ಸ್, ರೈಟ್? ಇನ್ನೇನು ಶುಡ್ ಬಿ ಸೆಕ್ಯೂರ್ HTTPS. ಇಲ್ಲಿ ನೀವು ಟೆಕ್ನಿಕಲ್ ಆಗಿ ಬರಿತಾ ಹೋಗ್ತಾರೆ. ನಿಮ್ಮ ಆರ್ಕಿಟೆಕ್ಟ್ಸ್ ಇರ್ಬೋದು, ಡಿಸೈನ್ ಇರ್ಬೋದು. ಗ್ರೀನ್ ಥೀಮಿಗೆ ಏನಾಗ್ತಾರೆ, ಬಟನ್ ಶುಡ್ ಬಿ ಗ್ರೀನ್, ರೈಟ್? ಐ ಆಮ್ ಟೋನಿಂಗ್ ಇಟ್ ಡೌನ್ ನಿಮ್ಗೆ ಅರ್ಥ ಆಗ್ಲಿ ಅಂತ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಟೈಟಲ್ ಆಫ್ ದ ಪೇಜ್, ರೈಟ್? ಮತ್ತೇನು, ಶುಡ್ ಸೆಕ್ಯೂರ್ HTTPS, ರೈಟ್? ಶುಡ್ ಲೋಡ್. Okay. Any questions? ಅರ್ಥ ಆಗ್ತಿದ್ಯಾ? ಅದು ನಾನೇನೋ ಹೇಳ್ಕೊಂಡು ಹೋಗ್ತಾ ಇದ್ದೇನೆ.
or is it confusing? ಎಷ್ಟು ಜನರಿಗೆ ಕನ್ಫ್ಯೂಸ್ ಆಗಿದೆ? ಪುಟ್ ಎಸ್ ಇಫ್ ಯು ಹ್ಯಾವ್ ಮಲ್ಲಿಕಾರ್ಜುನ್ ಕನ್ಫ್ಯೂಸ್ ಆಗ್ತಿದ್ರೆ ಎಸ್ ಅಂತ ಹಾಕಿ. ಐ ವಾಂಟ್ ಟು ನೋ. ಅವ್ರ ಕೈ ಎತ್ತಿ, ಕನ್ಫ್ಯೂಸ್ ಆಗ್ತಿದ್ರೆ ಕೈ ಎತ್ತಿ. ಐ ಥಿಂಕ್ ದಟ್ ಇಸ್ ಗುಡ್. ಯಾರಿಗೆ ಇಲ್ವಾ? ಕನ್ಫ್ಯೂಸ್ ಆಗ್ತಿಲ್ವಾ? ಟೂ ಮೆನಿ ಥಿಂಗ್ಸ್. Cool. All right. So ಏನಾಗಿತ್ತು ಈಗ? ವಿ ಆರ್ ಗೋಯಿಂಗ್ ಬ್ಯಾಕ್, ರೈಟ್? ಸ್ಟಾರ್ಟಿಂಗ್ ಇಂದ ಬರ್ತಿದೆ ಈಗ, ರೈಟ್? ಬಿಸ್ನೆಸ್ ರಿಕ್ವೈರ್ಮೆಂಟ್. ನಿಮ್ಗೆ ಕ್ಲೈಂಟ್ ಬಂದು ಹೇಳಿದ್ದಾರೆ ನಂಗೆ ಇಂಥ ವೆಬ್ಸೈಟ್ ಬೇಕು, ಬಿಸ್ನೆಸ್ ರಿಕ್ವೈರ್ಮೆಂಟ್ ಎಲ್ಲ ಬರ್ಕೊಬಿಟ್ಟಿದ್ದಾರೆ. ಹೀಗೆ ಬೇಕು ವೆಬ್ಸೈಟ್, ಇದಿರಬೇಕು, ಈಗ ಒಂದು ಕ್ಯಾಲ್ಕುಲೇಟ್ ಬಟನ್ ಬೇಕು. ಕ್ಯಾಲ್ಕುಲೇಟ್ ಎಲ್ಲ ಆಮೇಲೆ ದೇ ಆಲ್ಸೋ ರೈಟ್. ಓಕೆ, ಬಟನ್ ಶುಡ್ ಹ್ಯಾವ್ ನೇಮ್ ಕ್ಯಾಲ್ಕುಲೇಟ್, ರೈಟ್? ಅದೆಲ್ಲ ನಿಮ್ಮ ಇವ್ರು ಬರೀತಾರೆ, ಟರ್ಮಿನಾಲಜಿ ಇದೆಲ್ಲ ಬರೀತಾರೆ. ಸೊ ನಾವು ಇವರು ಟೆಕ್ನಿಕಲ್ಗೆ ಕನ್ವರ್ಟ್ ಮಾಡ್ತಾರೆ. ನಿಮ್ಮ ಆರ್ಕಿಟೆಕ್ಟ್ಸ್ ಶುಡ್ ಹ್ಯಾವ್ ದಿಸ್. ನಿಮ್ಮ ವೆಬ್ಸೈಟ್ ಇಸ್ ಲೋಡಿಂಗ್ ಅಂತಾನು ಹಾಕೋಬಹುದು. ಅದನ್ನು ಇಲ್ಲಿ ಹಾಕ್ತೇನೆ ಸೊ ದಟ್ ಯು ವೆಬ್ಸೈಟ್ ಇಸ್ ಲೋಡಿಂಗ್ ಏನಂತ ಪ್ರಾಪರ್ಲಿ ಆರ್ ಫಾಸ್ಟ್ ಆರ್ ಏನೋ. ಸೊ ಇದು ನಿಮ್ಮ ಟೆಕ್ನಿಕಲ್. ಈಗ ಇಲ್ಲಿ ನಿಮ್ಮ ಇದೆಲ್ಲ ಹಾಕ್ತಾರೆ, ಆಯ್ತು? ಸಮಥಿಂಗ್. ಸೊ ದಿಸ್ ಇಸ್ ಯುವರ್ ಟೆಕ್ನಿಕಲ್ ರಿಕ್ವೈರ್ಮೆಂಟ್. ಶುಡ್ ಹ್ಯಾವ್ ಪಾಸಿಟಿವ್ ಇಂಟಿಜರ್ಸ್, error message for negative numbers, right? All these are technical. So ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ದೇ ರೈಟ್ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ನಂಬರ್ ಅಂತ ಹಾಕೊಂತಾರೆ. ಇದಕ್ಕೆ ಏನಂತಾರೆ? TR1 ಅಂತ ಹಾಕ್ತಾರೆ, ಆಯ್ತಾ? TR2 ಹಾಗೆ. ಸೊ ಒಂದು ಬಿಸ್ನೆಸ್ ರಿಕ್ವೈರ್ಮೆಂಟ್ ಒಳಗೆ ಯು ಹ್ಯಾವ್ ಮಲ್ಟಿಪಲ್ ಟೆಕ್ನಿಕಲ್ ರಿಕ್ವೈರ್ಮೆಂಟ್. ಇದು ನೆಗೆಟಿವ್ ನಂಬರ್ಸ್ ಸಪರೇಟ್ ಒನ್, ರೈಟ್? ನಾನು ಇಲ್ಲಿ ಕೆಳಗೆ ಹಾಕ್ತೇನೆ. ಇದು ಒಂದು TR2, TR3 ಹಾಗೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್. ಸೊ ಈಗ ಇದು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್. ಟೆಕ್ನಿಕಲ್ ರಿಕ್ವೈರ್ಮೆಂಟ್ಗೆ ಒಂದು ID ಹಾಕ್ತಾರೆ. ಓಕೆ, ಸೊ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ID ಒಂದು ಇದೆ, ಬಿಸ್ನೆಸ್ ರಿಕ್ವೈರ್ಮೆಂಟ್ ID ಇದೆ. ಓಕೆ, ಈಗ ಕೀಪ್ ನೋಟಿಂಗ್, ಆಯ್ತಾ? ನಾವು ಇವ್ರು ಬಿಸ್ನೆಸ್ ರಿಕ್ವೈರ್ಮೆಂಟ್ ಹೇಳಿದ್ರು, ಅದಕ್ಕೆ ನಾವು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಶುಡ್ ಬಿ ಸೆಕ್ಯೂರ್ ಅದಕ್ಕೆ HTTPS, ರೈಟ್? ಐ ಆಮ್ ನಾಟ್ ಏಬಲ್ ಟು ಮೇಕ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಓಕೆ, ಇದರಲ್ಲಿ ಬರೀತೀರಿ, ರೈಟ್? ಟರ್ಮ್ಸ್ ಅಂಡ್ ಕಂಡೀಷನ್ ಏನು? ಶುಡ್ ಹ್ಯಾವ್ ಅ ಲಿಂಕ್, ಒಂದು ಆನ್ ಹೋಮ್ ಪೇಜ್ ಅಂತಾರಲ್ಲ, ಮತ್ತೇನು ಬರಿಬಹುದು? ಆನ್ ಕ್ಲಿಕ್ ಇಟ್ ಶುಡ್ ಟೇಕ್ ಯು ಟು ನೆಕ್ಸ್ಟ್ ಟೆಕ್ನಿಕಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪೇಜ್, ಆಯ್ತಾ? ಇದು ಇನ್ನೊಂದು ಟೆಕ್ನಿಕಲ್ ರಿಕ್ವೈರ್ಮೆಂಟ್. ಆನ್ ಲೋಡ್ ಆಫ್ ಪೇಜ್ ಇಟ್ ಶುಡ್ ಶೋ ಆಲ್ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಗೊತ್ತಾಯ್ತಾ? ಒಂದು ಬಿಸ್ನೆಸ್ ಯೂಸ್ ಕೇಸಿಗೆ ಯು ಆರ್ ರೈಟಿಂಗ್ 3 ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್, ಆಯ್ತಾ? ಇಟ್ ಶುಡ್ ಲಿಸ್ಟ್ ಆಲ್ ಟರ್ಮ್ಸ್ ಅಂಡ್ ಕಂಡೀಷನ್. ಇಲ್ಲೂ ಟರ್ಮ್ಸ್ ಅಂಡ್ ಕಂಡೀಷನ್ ಶುಡ್ ಹ್ಯಾವ್ ಅ ಫೂಟರ್, ಹೇಗೆ ಮೇ ಬಿ, ರೈಟ್? ಆರ್ ಅ ಹೆಡರ್ ಹಾಗೆ. ಸೊ ಇಟ್ ಇಸ್ ಅಗೇನ್ TR4, TR5, ಗೊತ್ತಾಯ್ತಾ? ಹೀಗೆ ಇದಕ್ಕೆಲ್ಲದು ID, ಟೆಕ್ನಿಕಲ್ ರಿಕ್ವೈರ್ಮೆಂಟ್ ID ಅಂತಾರೆ, ಆಯ್ತಾ? ಇದು ಬಿಸ್ನೆಸ್ ರಿಕ್ವೈರ್ಮೆಂಟ್ ID ಅಂತ. ಇನ್ನು ಐ ಹೋಪ್ ಯು ಆರ್ ಫಾಲೋಯಿಂಗ್. ನಾವೀಗ ಮೇಲಿಂದ ಕೆಳಗೆ ಬರ್ತಾ ಇದ್ದೇವೆ, ರೈಟ್? ಬಿಸ್ನೆಸ್ ರಿಕ್ವೈರ್ಮೆಂಟ್ ಆಯಿತು, ನಿಮ್ಮ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಆಯಿತು. ಇನ್ನು ನಿಮ್ಮ ಟೆಸ್ಟರ್ಸ್ ಬರ್ತಾರೆ. ಈಗ ಟೆಸ್ಟರ್ಸ್ ಮತ್ತೆ ಡೆವಲಪರ್ಸ್ ಎಲ್ಲ ಕೂತ್ಕೊಂಡು ಟೆಸ್ಟರ್ಸ್ ಏನ್ ಕೆಲಸ? ಇದಕ್ಕೆ ಯು ಆರ್ ರೈಟಿಂಗ್ ಟೆಸ್ಟ್, ನಿಮ್ಮ ಟೆಸ್ಟ್ ಕೇಸಸ್, ರೈಟ್? ಟೆಸ್ಟ್ ಕೇಸಸ್ ಬರಿತಾ ಹೋಗ್ತೀವಿ. ಇಲ್ಲಿ ಬಂದ ಮೇಲೆ ದಿಸ್ ಇಸ್ ಯುವರ್, ಇಲ್ಲಿ ಈಸಿ ಆಗುತ್ತೆ. ಓಕೆ, ಟೆಸ್ಟ್ ಕೇಸಸ್ ಬರೀತೀರಿ. ಇದಕ್ಕೆ ಶುಡ್ ಬಿ ಪಾಸಿಟಿವ್ ನಂಬರ್ಸ್, ರೈಟ್? ಟೆಸ್ಟ್ ಸಿನಾರಿಯೋಗೆ ಏನು ಇರೋದಿಲ್ಲ, ಯು ಆರ್ ಜಸ್ಟ್ ಗ್ರೂಪಿಂಗ್ ಥಿಂಗ್ಸ್. ಬಟ್ ಟೆಸ್ಟ್ ಕೇಸಿಗೆ ಈಗ ಇದಕ್ಕೊಂದು ID ಇರ್ತದೆ, ಆಯ್ತಾ? ಸೊ ಐ ವಿಲ್ ಪುಟ್ ದಟ್. ನಾವು ಇದಕ್ಕೆ ID ಹಾಕೊಂತ ಹೋಗು. ಟೆಸ್ಟ್ ಕೇಸ್ ID, ಇದು ಟೆಸ್ಟ್ ಕೇಸಸ್. ಫಸ್ಟ್ ನಾ ಟೆಸ್ಟ್ ಕೇಸಸ್ ಬರಿತೇನೆ, ಆಮೇಲೆ ಯು ವಿಲ್ ರೈಟ್ ಅದಕ್ಕೆ ID ಹಾಕೊಂತ ಹೋದ್ರೆ. ಟೆಸ್ಟ್ ಇಫ್ ನೀವು ಬರ್ದ್ರಲ್ಲ, ಟೆಸ್ಟ್ ಇಫ್ ಫ್ಯಾಕ್ಟೋರಿಯಲ್ is working for numbers, right? Regular numbers till some 3 digit or something. Okay, ನೀವು ರ್ಯಾಂಡಮ್ ಆಗಿ ಟೆಸ್ಟ್ ಮಾಡ್ತೀರಿ. ಓಕೆ, ಆಲ್ ರೈಟ್. ಸೊ ಇದಕ್ಕೆ ಆಯ್ತಾ, ಇದೆಲ್ಲ ನಿಮ್ಮ ಟೆಸ್ಟ್ ಕೇಸಸ್. ಯಾವ ಟೆಸ್ಟ್ ಕೇಸಸ್ ಹೇಳಿ? ಇದೆಲ್ಲ ಅಲ್ಲಲ್ಲಿ ಹಾಕೊಂತ ಹೋಗ್ತೀರಿ, ವೆರೆವರ್ ಇಟ್ ಮ್ಯಾಚಸ್, ರೈಟ್? ಹೀಗೆ ಒಂದೊಂದೇ ಬರ್ಕೊಂತ ಹೋಗ್ತೀರಿ. ಸೊ ದಟ್ಸ್ ಹೌ ಇಟ್ ಕಮ್ಸ್. ನಾವಿಲ್ಲಿ ಉಲ್ಟಾ ಹೋಗಿದ್ದು. ನೀವು ಏನ್ ಎರರ್ ಹುಡುಕಿದ್ರಲ್ಲ ಅದ್ರ ಮೇಲೆ ವಿ ಕೇಮ್ ಬ್ಯಾಕ್, ರೈಟ್?
ಆಕ್ಚುಲಿ ರಿಯಲ್ ವರ್ಲ್ಡ್ ಅಲ್ಲಿ ಇಟ್ ವಿಲ್ ಸ್ಟಾರ್ಟ್ ಲೈಕ್ ದಿಸ್. ಬಿಸ್ನೆಸ್ ರಿಕ್ವೈರ್ಮೆಂಟ್ ಹಾಕ್ತಾರೆ ಪ್ರಾಜೆಕ್ಟ್ ನಿಮ್ಗೆ, ಇದು ಕೊಡ್ತಾರೆ, ಇವರು ಆರ್ಕಿಟೆಕ್ಟ್ಸ್ ಕೊಡ್ತಾರೆ. ಆರ್ಕಿಟೆಕ್ಟ್ಸ್ ಅಂಡ್ ಆಲ್ ವಿಲ್ ರೈಟ್ ದೀಸ್ ಥಿಂಗ್ಸ್, ಟೆಕ್ನಿಕಲ್ ರಿಕ್ವೈರ್ಮೆಂಟ್ TR1 ಇದೆಲ್ಲ ಹಾಕ್ತಾರೆ. ದೆನ್ ನಿಮ್ಮ ಟೆಸ್ಟ್ ಮ್ಯಾನೇಜರ್ ಇದಾರಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ನಿಮ್ಗೆ ಬರೀಲಿಕ್ಕೆ ಹೇಳ್ತಾರೆ ಟೆಸ್ಟ್ ಕೇಸ್ ಅಲ್ಲಿ. ಇದಕ್ಕೆ ಒಂದೊಂದು ID ಇರ್ತದೆ ಆಯ್ತಾ. TC1 ಅಂತ ಹಾಕ್ತಾರೆ, TC2 ಅಂತ ಇಂಡಿವಿಜುವಲ್ ಟೆಸ್ಟ್ ಕೇಸ್ ಬರ್ಕೊಂತ ಹೋಗ್ತೀವಿ. ಇದಕ್ಕೆ ದ ಹೋಲ್ ಥಿಂಗ್ ರೈಟ್, ದಿಸ್ ಇಸ್ ಕಾಲ್ಡ್ RTM ಅಂತ, ರಿಕ್ವೈರ್ಮೆಂಟ್ ಟೆಸ್ಟ್ ಮ್ಯಾಟ್ರಿಕ್ಸ್ ಅನ್ನು ಅಂತಾರೆ. ಇದಕ್ಕೆ ಟೆಸ್ಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ರಿಕ್ವೈರ್ಮೆಂಟ್ಸ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್. ಓಕೆ, ಸೊ ರಿಕ್ವೈರ್ಮೆಂಟ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂದ್ರೆ ರೈಟ್, ನಿಮ್ಮ ಬಿಸ್ನೆಸ್ ರಿಕ್ವೈರ್ಮೆಂಟ್ಗೆ ಕರೆಕ್ಟ್ ಆಗಿ ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಮ್ಯಾಚ್ ಆಗಿದೆಯಾ, ಅದ್ರ ಒಳಗಿರುವ ಎಲ್ಲಾ ಟೆಸ್ಟ್ ಕೇಸಸ್ ಕವರ್ ಆಗಿದೆಯಾ ಅಂತ ನೋಡ್ತಾರೆ. ರೈಟ್, ಸೊ ನಾ ಇಲ್ಲಿ ಹಾಕ್ತಾನೆ ನೆಗೆಟಿವ್ ನಂಬರ್ ಟೆಸ್ಟಿಂಗ್ ಇರ್ಬೋದು, ಅಥವಾ ನಿಮ್ಮ ಇನ್ನೇನು ಬರ್ತದೆ ಫ್ಯಾಕ್ಟೋರಿಯಲ್ಗೆ ಇನ್ನೇನು ಇದೆ, ಆಲ್ಫಾಬೆಟ್ಸ್ ಎರರ್ ಮೆಸೇಜ್ ಕೊಡಬೇಕು. ರೈಟ್, ಐ ವಿಲ್ ರೈಟ್ ದಿಸ್. ಓಕೆ, this is not here. This is a test ID ಅಲ್ಲ, test 3 right. ಇದು ನಿಮ್ಮ ಟೆಸ್ಟ್ ಕೇಸಸ್ ಆಯ್ತಾ. ಟೆಸ್ಟ್ ಇಫ್ ಎರರ್ ಮೆಸೇಜ್ ಫಾರ್ ನೆಗೆಟಿವ್ ಎಲ್ಲ ಟೈಪಿಂಗ್ ನಿಮಗೆ ಜಾಸ್ತಿ, ನೆಗೆಟಿವ್ ನಂಬರ್ಸ್, ಆಲ್ ದಿಸ್ ಇಸ್ ಅ ಫುಲ್ ಪ್ರಾಸೆಸ್. ಓಕೆ, ಟೆಸ್ಟ್ ಇಫ್ ಏನು ಹೇಳಿದ್ದು, ಆಲ್ಫಾಬೆಟ್ಸ್ ಎರರ್ ಮೆಸೇಜ್. ಸೊ ಇದು ಒಂದೊಂದಕ್ಕೆ ಒಂದೊಂದು ರೈಟ್. ಸೊ ಇದಕ್ಕೆ ಒಂದು, ಸೊ ದಿಸ್ ಇಸ್ ಕಾಲ್ಡ್ ರಿಕ್ವೈರ್ಮೆಂಟ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ರೈಟ್, RTM ಅಂತ. ಆಲ್ ದಿಸ್ ಥಿಂಗ್ ಇನ್ ಡೀಟೇಲ್ ಶೃಂಗ ಮ್ಯಾಮ್ ಹೇಳ್ತಾರೆ ನಿಮ್ಗೆ, ಬಟ್ ಅವರು ಹೇಳುವಾಗ ಯು ಶುಡ್ ಬಿ ಏಬಲ್ ಟು ರಿಲೇಟ್. ರೈಟ್, ಏನು ಎಲ್ಲಿ ಬರ್ತದೆ ಅಂತ ಯು ಶುಡ್ ಬಿ ಏಬಲ್ ಟು ರಿಲೇಟ್. ಸೊ ರೈಟ್, ದಟ್ಸ್ ಹೌ ಥಿಂಗ್ಸ್ ಆರ್. ಸೊ ಇಲ್ಲಿ ನಿಮ್ಮ ಟೆಸ್ಟಿಂಗ್ ಟೀಮ್ ಬಂದ್ಬಿಟ್ಟು ನಾವು ಅದು ನೋಡಿದ್ವಲ್ಲ. ಸೊ ದಿಸ್ ಇಸ್ ಆಲ್ ವೆರಿಫಿಕೇಶನ್ ಫೇಸ್. ನಾವು ಈಗ ಮಾಡ್ತಿರೋದು ಇಲ್ಲೇ ಸ್ಟೆಪ್ 1, 2 ಅದಾದ್ಮೇಲೆ ಟೆಸ್ಟ್ ಕೇಸಸ್ ಬರೀತಾರೆ. ಅದಾದ್ಮೇಲೆ ನೀವು ಟೆಸ್ಟ್ ಮಾಡೋದು. ಇದೆಲ್ಲ ಬರೆದು ಇದೆಲ್ಲ ಸೈನ್ ಆಫ್ ಆದ್ಮೇಲೆ ರೈಟ್, ಅದಕ್ಕೆ ವೆರಿಫಿಕೇಶನ್. ಇದನ್ನೆಲ್ಲ ನೀವು ಆಕ್ಚುಲಿ ನಿಮ್ಮ ಟೆಸ್ಟ್ ಲೀಡ್ ಮತ್ತೆ ಮ್ಯಾನೇಜರ್ಗೆ ತೋರಿಸಿ, ಓಕೆ ಎಲ್ಲ ಬರ್ದಿದ್ದು ಸರಿ ಇದೆ, ಎಲ್ಲ ಕವರ್ ಆಗ್ತಿದೆ. ಕೆಲಸ ಏನ್ ಮಾಡ್ತಾರೆ, ಓಕೆ ಟೆಸ್ಟ್ ಲೀಡ್ ಮೇಲೆ ನೋಡ್ತಾರೆ, ಓಕೆ ನೀವು ಇದು ಕವರ್ ಮಾಡ್ಲಿಲ್ಲ, ಇದ್ಯಾಕೆ ಟೆಸ್ಟ್ ಮಾಡ್ತಾ ಇಲ್ಲ, ಯಾಕೆ ಬರ್ತಿಲ್ಲ ಟೆಸ್ಟ್ ಕೇಸಸ್ ರೈಟ್ ಅಂತ ಕೇಳ್ತಾರೆ. ಸೊ ಬಿಫೋರ್ ಇವನ್ ಯು ಟೆಸ್ಟ್, ಆಲ್ ದೀಸ್ ಥಿಂಗ್ಸ್ ಆರ್ ಕಮಿಂಗ್ ಇನ್ ಟು ಅ ಡಾಕ್ಯುಮೆಂಟ್. ರೈಟ್, ಒಂದು ಎಕ್ಸೆಲ್, ಕೆಲವು ಹೆಚ್ಚಿನ ಕಂಪ್ನಿ ಬೇರೆ ಟೂಲ್ ಇರ್ತದೆ. ಇದು ನಿಮ್ಮ ವರ್ಡ್ ಇದೆಯಲ್ಲ, ಮೈಕ್ರೋಸಾಫ್ಟ್ ವರ್ಡ್ ಅಥವಾ ಮೈಕ್ರೋಸಾಫ್ಟ್ ಎಕ್ಸೆಲ್, ಅದರಲ್ಲಿ ಹೀಗೆಲ್ಲ ಮಾಡ್ಕೊಂತ ದೇ ಹ್ಯಾವ್ ಅ ಸ್ಟ್ರಕ್ಚರ್. ಒಂದೊಂದು ಕಂಪ್ನಿದು ಒಂದೊಂದು ಫಾರ್ಮ್ಯಾಟ್ ಇರ್ತದೆ, ಬಟ್ ನಿಮಗೆ ಥಿಂಗ್ಸ್ ಬರೋದಿದೆ, ಸೇಮ್ ಥಿಂಗ್ಸ್ ರೈಟ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ RTM, ರಿಕ್ವೈರ್ಮೆಂಟ್ಸ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್ ಅಂತಾರೆ. ಇದು ಆಕ್ಚುಲಿ ನೀವು ಮಾಡೋದಿಲ್ಲ, ನಿಮ್ಮ ಟೆಸ್ಟ್ ಲೀಡ್ ಅಥವಾ ಮ್ಯಾನೇಜರ್ ಮಾಡ್ತಾರೆ, ಬಟ್ ಇಫ್ ಯು ಗೋ ಫಾರ್ ಇಂಟರ್ವ್ಯೂ ದೇ ವಿಲ್ ಆಸ್ಕ್ and you need to know. Okay, so that is one more thing which we learned, right. This is just a matrix of matching. ಇದೆಲ್ಲ ನಿಮ್ಮ ರಿಕ್ವೈರ್ಮೆಂಟ್ಸ್ ಎಲ್ಲ ಕವರ್ ಆಗ್ತಾ ಇದೆಯಾ ಅಂತ ನೋಡ್ಲಿಕ್ಕೆ ನಿಮ್ಮ ಟೆಸ್ಟ್ ಮ್ಯಾನೇಜರ್ಗೆ. ಯಾಕೆಂದ್ರೆ ನಾ ಹೇಳಿದ್ನಲ್ಲ ಮುಂಚೆ, ಏನಾದ್ರೂ ವರ್ಕ್ ಆಗಿಲ್ಲ, ನೀವು ಕ್ಲೈಂಟ್ಗೆ ಕೊಟ್ಟ ಮೇಲೆ ಇದನ್ನ ನೀವು ಹ್ಯಾಂಡ್ ಓವರ್ ಮಾಡ್ತೀರಿ, ಓಕೆ ಎಲ್ಲ ಟೆಸ್ಟ್ ಆಗಿದೆ ಅಂತ ಇನ್ಫೋಸಿಸ್ ಅವರು ಕೊಡ್ತಾರೆ, ರೈಟ್. ದೇ ಪೇ ದೆಮ್. ನಾವು ವೆನ್ ದ ಯೂಸರ್ ಕಮ್ಸ್ ಅಂಡ್ ಸೀಸ್, ಓಕೆ ಇದು ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ದೇ ವಿಲ್ ಆಸ್ಕ್ ದ ಟೆಸ್ಟರ್, ಯಾಕೆ ವರ್ಕ್ ಆಗ್ತಿಲ್ಲ, ಯಾಕೆ ನೀವು ಇದನ್ನ ಹಿಡಿಲಿಲ್ಲ, ವೈ ಡಿಡ್ಂಟ್ ಯು find this error or bug ಅಂತ ಕೇಳ್ತಾರೆ. That's why you make sure, your testing team make sure, ಅಂದ್ರೆ ನಿಮ್ಮ ಮ್ಯಾನೇಜರ್ ಈ ರಿಕ್ವೈರ್ಮೆಂಟ್ಗೆ ಎಲ್ಲದು ಟೆಸ್ಟ್ ಕೇಸಸ್ ಕವರ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ನೀವು ಯೂಸ್ ದಿಸ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್. ಒಂಥರ ಮ್ಯಾಟ್ರಿಕ್ಸ್ ತರ ಅಲ್ಲ, ಒಂದು ಐಡಿಗೆ ಇದಕ್ಕೆ ಸುಮಾರು ಇದೆ, ಇದ್ರ ಒಳಗೆ ಇನ್ನೂ ಸುಮಾರು ಇದೆ. ಸೊ ಇಟ್ಸ್ ಲೈಕ್ ಕನೆಕ್ಷನ್. ಓಕೆ, ಸೊ ದಟ್ಸ್ ದ ಓವರ್ ಆಲ್ ಐಡಿಯಾ ಕಾಲ್ಡ್ ರಿಕ್ವೈರ್ಮೆಂಟ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್. Any questions?